ಸೊ ನೀವು ರಾತ್ರಿ ಹೊತ್ತು ಮಲಗಿದ್ದಾಗ ತುಂಬ ಅದು ಇದು ಯೋಚನೆಗಳು ಕಾಡ್ತಿದ್ರೆ ಈ ವಿಡಿಯೋನ ಕೇಳ್ತಾ ಮಲಗಿ, ಓಕೆನಾ? ಸೊ ನಿಮಗೆ ಒಂದು ಧೈರ್ಯ, ಖುಷಿ, ಸಮಾಧಾನ ಸಿಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮಲ್ಲಿ ಏನೇ ಕಷ್ಟ ಇರಲಿ, ಯೋಚನೆ ಇರಲಿ, ಸೊ ಆ ದೇವರಿಗೆ ನಿಮ್ಮ ಮನಸ್ಸನ್ನ ಸಮರ್ಪಿಸ್ಬಿಡಿ. ನಿಮಗೆ ಒಪ್ಪಿಸಿದ್ದೀನಿ ದೇವರೇ ಅಂತ ಅಂದ್ಕೊಳ್ಳಿ. ಸೊ ಆವಾಗ ನಿಮಗೆ ಶಾಂತಿ, ಸಹನೆ, ನೆಮ್ಮದಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಆ್ಯಂಡ್ ನಿಮ್ಮ ಲೈಫಲ್ಲಿ ದೇವರು ನಿಮ್ಮನ್ನ ಯಾವುದಕ್ಕಾದ್ರೂ ತುಂಬ ವೆಯ್ಟ್ ಮಾಡಿಸ್ತಿದ್ರೆ ಬೇಗ ನೀವು ರೆಡಿ ಆಗಿ. ಯಾಕೆ ಗೊತ್ತಾ? ಯಾಕಂದ್ರೆ ಅದಕ್ಕಿಂತ ಹೆಚ್ಚಿನದೇನೋ ದೇವರು ನಿಮ್ಮ ಲೈಫಲ್ಲಿ ಇನ್ನು ಸ್ವಲ್ಪ ದಿನದಲ್ಲೇ ಕೊಡ್ತಿದ್ದಾರೆ. ಸೊ ಅದಕ್ಕೋಸ್ಕರ, ಆ ದಿನಕ್ಕೋಸ್ಕರ ನೀವು ರೆಡಿಯಾಗಿ. ನಿಮ್ಮ ಲೈಫ್ ಬಗ್ಗೆ ಸುಮ್ಮನೆ ಇಲ್ದಿದ್ದೆಲ್ಲ ಏನೇನೋ ನೆಗೆಟಿವ್ ಎಲ್ಲ ಯೋಚನೆ ಮಾಡಿಕೊಂಡು ಭಯ ಪಡ್ಕೊಂಡು ಕೂತ್ಕೋಬೇಡಿ. ಯಾಕಂದ್ರೆ ನಿಮ್ಮನ್ನ ಈ ಭೂಮಿ ಮೇಲೆ ತಂದಿದ್ದು, ನೀವು ಜೀವನ ಮಾಡೋ ರೀತಿ ಮಾಡಿದ್ದು, ಓಕೆನಾ? ಸೊ ನಿಮ್ಮ ಲೈಫಲ್ಲಿ ಇವಾಗ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಕೂಡ ದೇವರೇ ಮಾಡಿರೋದು. ಸೊ ನಿಮ್ಮನ್ನ ಇಲ್ಲಿಗೆ ತಂದಿರೋಂಥ ದೇವರು ನಿಮ್ಮ ಲೈಫ್ ಬಗ್ಗೆ ಏನೂ ಯೋಚನೆ ಮಾಡಿರಲ್ಲ ಅಂತ ಅನ್ಕೊಂತೀರಾ? ಖಂಡಿತ ಯೋಚನೆ ಮಾಡಿರುತ್ತೆ. ಸೊ ಆ ಯೋಚನೆನ ದೇವ್ರಿಗೆ ಬಿಟ್ಬಿಡಿ, ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ? ಆ್ಯಂಡ್ ಯಾವುದೇ ಕೆಲಸನ ಮುಂದಕ್ಕೆ ಹಾಕಬೇಡಿ. ಅವತ್ತಿನ ಕೆಲಸ ಅದೆಷ್ಟೇ ಕಷ್ಟ ಆದರೂ ಕೂಡ ಮಾಡಿಬಿಟ್ಟೆ ಮಲಗಿ. ಸೊ ಅವಾಗ ನಿಮಗೆ ಲೈಫಲ್ಲಿ ಒಂದು ತೃಪ್ತಿ ಸಿಗುತ್ತೆ. ಯಾವಾಗಲೂ ನಿಮ್ಮ ಬ್ರೈನ್ ಹೇಳಿದ್ನ ಕೇಳಿ. ಯಾಕಂದ್ರೆ ಮನಸ್ಸು ಲೇಜಿನೆಸ್ ತೋರಿಸುತ್ತೆ, ನೆಕ್ಸ್ಟ್ ಮಾಡುವಂತೆ ಬಿಡು, ಇವತ್ತು ಮಲಗು, ನಾಳೆ ನೋಡ್ಕೊಳ್ಳೋಣ, ನಾಡಿದ್ದು ನೋಡ್ಕೊಳ್ಳೋಣ ಅಂತ. ಸೊ ಅವತ್ತಿನ ಕೆಲಸ ಅವತ್ತೇ ಮಾಡಿ ಮುಗಿಸಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾವಾಗ್ಲೂ ನಿಮ್ಮ ಎದುರುಗಡೆನೆ ನಿಮಗೆ ಬೈದು ಬುದ್ಧಿ ಹೇಳೋರನ್ನ ಮಾತ್ರ ನಂಬಿ. ನಿಮ್ಮ ಎದುರುಗಡೆ ಚೆನ್ನಾಗಿದ್ದು ನೀವೇನೇ ತಪ್ಪು ಮಾಡಿದ್ರು ನಿಮಗೆ ಸಾಥ್ ಕೊಟ್ಟು ನಿಮಗೆ ಸಪೋರ್ಟ್ ಮಾಡ್ತಾರಲ್ಲ ಅಂಥವ್ರಿಂದ ದಯವಿಟ್ಟು ದೂರ ಇರಿ. ಅವ್ರು ಯಾವತ್ತಿಗೂ ನಿಮ್ಮೋರಲ್ಲ. ಯಾರು ಬೈದು ಬುದ್ಧಿ ಹೇಳ್ತಾರೆ ಅವ್ರು ಮಾತ್ರ ನಿಮ್ಮೋರು, ಓಕೆನಾ? ಯಾಕಂದರೆ ನಿಮ್ಮ ಜೊತೆ ಚೆನ್ನಾಗಿತ್ಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ, ನಿಮ್ಮನ್ನು ಕೆಟ್ಟ ದಾರಿಗೆ ತಗೊಂಡೋಗ್ತಾರೆ ಅಂಥವರೆಲ್ಲ. ಸೊ ನಿಮಗೆ ಬೈದು ಬುದ್ಧಿ ಹೇಳೋರು ಮಾತ್ರ ನಿಮ್ಮ ಒಳ್ಳೇದನ್ನ ಬಯಸ್ತಾರೆ. ನೀವು ಎಷ್ಟೇ ಒಳ್ಳೆಯವರಾಗಿರಿ, ಆದರೆ ನಿಮ್ಮನ್ನು ಆಡ್ಕೊಳ್ಳೋರು ಇದ್ದೇ ಇರ್ತಾರೆ, ಹೌದಾ? ಸೊ ಅಂಥವರೆಲ್ಲ ನಿಮ್ಮಂಥ ಒಳ್ಳೆ ಪರ್ಸನ್ನ ಆಡ್ಕೋಬೋದು, ಒಳ್ಳೆ ವ್ಯಕ್ತಿನ ಆಡ್ಕೋಬೋದು, ಬಟ್ ನಿಮ್ಮಷ್ಟು ಒಳ್ಳೆಯವರಾಗಕ್ಕೆ ಅವ್ರ ಚಾನ್ಸೇ ಇರೋದಿಲ್ಲ. ಸೊ ಅದ್ರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೋಬೇಡಿ. ಯಾವತ್ತೂ ಅದೆಷ್ಟೇ ಕಷ್ಟ ಆದರೂ ಕೂಡ ಒಳ್ಳೆ ದಾರಿಲಿ ನಡೀಲಿ, ಒಳ್ಳೆ ಕೆಲಸನ ಚೂಸ್ ಮಾಡಿ, ಓಕೆನಾ? ಒಳ್ಳೆ ದಾರಿ ಬಿಟ್ಟು ಬೇರೆದನ್ನ ನೀವು ಚೂಸ್ ಮಾಡಬೇಡಿ, ಕಷ್ಟ ಆದರೂ ಪರವಾಗಿಲ್ಲ. ಆ್ಯಂಡ್ ಅದೆಷ್ಟೇ ಕೆಟ್ಟದಾಗಿರಲಿ, ಅದು ಈಸಿ ಇದೆ ಅಂದ್ಬಿಟ್ಟು ಆ ದಾರಿಗೆ ನೀವು ಯಾವತ್ತೂ ಹೋಗಬೇಡಿ, ಅಂತ ಕೆಲಸನ ಮಾಡಲೇಬೇಡಿ. ಸೊ ಯಾವಾಗಲೂ ಯಾವ್ದು ಸರಿ ಇದೆ ಅದನ್ನ ಚೂಸ್ ಮಾಡಿ, ಯಾವ್ದು ಈಸಿ ಇದೆ ಅದನ್ನ ಚೂಸ್ ಮಾಡಬೇಡಿ. ಆ ದೇವ್ರನ್ನ, ಆ ಪರಮಾತ್ಮನ್ನ ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿ ಮಾಡ್ಕೊಳ್ಳಿ, ಓಕೆನಾ? ಯಾಕಂದರೆ ಲೈಫಲ್ಲಿ ಎಲ್ಲರೂ ಒಂದೊಂದು ಟೈಮಲ್ಲಿ ನಿಮಗೆ ಕೈ ಕೊಡ್ಬೋದು. ಸೊ ಆ ಕೈ ಕೊಟ್ಟಂತಹ ಸಂದರ್ಭದಲ್ಲಿ ನಿಮ್ಮನ್ನ ಕೈ ಹಿಡಿಯೋದು ಆ ದೇವ್ರು ಮಾತ್ರ. ಉಪವಾಸ ಅಂದರೆ ಊಟದ ವಿಷಯದಲ್ಲಿ ಮಾಡೋದು ಮಾತ್ರ ಉಪವಾಸನ? ಉಪವಾಸ ಅಂದರೆ ಹೀಗೂ ಇರ್ಬೋದಲ್ಲ. ದುರಾಸೆ, ಅತಿಯಾಸೆ, ಕೆಟ್ಟ ಯೋಚನೆ, ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋದು, ಇಂಥವುಗಳಿಂದನೂ ಕೂಡ ನಾವು ಉಪವಾಸನ ಮಾಡ್ಬೋದಲ್ವಾ? ಹೌದು ತಾನೆ? ಊಟ ಮಾಡ್ದಲೇ ಇರೋದು ಮಾತ್ರ ಉಪವಾಸ ಅಲ್ಲ. ಇಂಥವನ್ನ ನಮ್ಮ ಮನಸ್ಸಲ್ಲಿ ಕ್ರಿಯೇಟ್ ಮಾಡ್ಕೊಳ್ದೇ ಇರೋದು, ಇಂಥವನ್ನ ನಮ್ಮ ಜೊತೆಗೆ ಅದನ್ನ ತಗೊಂಡು ಹೋಗದೆ ಇರೋದು ಕೂಡ ಉಪವಾಸನೇ ಅಲ್ವಾ? ಬರೀ ಒಳ್ಳೇದನ್ನ ಬೆಳೆಸ್ಕೊಂಡು ಇಂಥ ಕೆಟ್ಟ ಅಭ್ಯಾಸಗಳು, ಕೆಟ್ಟ ಯೋಚನೆಗಳ ಬಗ್ಗೆ ನಾವು ಉಪವಾಸ ಮಾಡಿದ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಸೇಡ್ ತಗೋಬೇಕು ಅಂತ ತುಂಬಾ ತಯಾರಿಗಳನ್ನೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಜೀವನ ಏನಿದೆ ಅದನ್ನ ಆರಾಮಾಗಿ ಅನುಭವಿಸ್ತಾ ಒಂದ್ ಕಡೆ ಆರಾಮಾಗಿ ಕೂತ್ಕೊಂಡು ನಿಮ್ಮ ಜೀವನನ ನೀವು ಮಾಡ್ಕೊಳ್ತಾ ಹೋಗಿ. ಸೊ ಆ ದೇವ್ರು ಹೇಳ್ತಾರೆ, ನಿಮ್ಗೆ ಯಾರು ಕೆಟ್ಟದ್ದು ಮಾಡಿದಾರಲ್ಲ ಅವರು ಸಾಯೋ ಅಷ್ಟರಲ್ಲಿ ಆ ಕರ್ಮನ ಅನುಭವಿಸ್ತಾರೆ ಅಂತ. ಸೊ ಆ ಟೆನ್ಷನ್, ಆ ಜವಾಬ್ದಾರಿ ನೀವು ತಗೋಬೇಡಿ, ದೇವ್ರಿಗೆ ಬಿಟ್ಬಿಡಿ. ಮನ್ಸಲ್ಲೇ ಇರೋ ಶಾಂತಿನ ನಾವು ಊರಲ್ಲೆಲ್ಲ ಹುಡುಕ್ತೀವಿ, ರೈಟ್? ಒಂದು ಪರ್ಸನ್ನಲ್ಲಿ ಹುಡುಕ್ತೀವಿ, ದೇವಸ್ಥಾನಗಳಲ್ಲಿ ಹುಡುಕ್ತೀವಿ, ಹಾಡು, ಸಿನಿಮಾ, ಈ ಥರ ನಾನಾ ರೀತಿಯ ಒಂದು
ಶಾಂತಿನ ಒಂದು ಹುಡುಕೋದಕ್ಕೆ ಒಂದು ಸಾಧನಗಳ ಥರ ಮಾಡ್ಕೊತೀವಿ. ಆದರೆ ಎಲ್ಲಾದರೂ ಶಾಂತಿ ಸಿಕ್ಕಿದೆಯಾ? ಸೊ ಕೊನೆಗೆ ಎಲ್ಲೂ ಶಾಂತಿ ಸಿಗೋದಿಲ್ಲ. ಸೊ ಎಲ್ಲಿವರೆಗೂ ನೀವು ಆ ಶಾಂತಿ ನಿಮ್ಮಲ್ಲೇ ಇದೆ ಅಂತ ನಿಮಗೆ ಅರ್ಥ ಆಗೋದಿಲ್ಲ, ಅಲ್ಲಿವರೆಗೂ ನಿಮಗೆ ಶಾಂತಿ ನೆಮ್ಮದಿ ಬೇರೆಲ್ಲೂ ಸಿಗೋದಿಲ್ಲ. ಆ್ಯಂಡ್ ಒಂದು ಕತೆ ಇದೆ, ಮನಸ್ಸಲ್ಲಿ ಕೆಟ್ಟ ನರಿ, ಕಪ್ಪು ನರಿ ಮತ್ತು ಬಿಳಿ ನರಿ, ಒಳ್ಳೆ ನರಿ ಅನ್ನೋದು ಎರಡು ಇರುತ್ತಂತೆ. ಸೊ ಅದರಲ್ಲಿ ಯಾವ್ದು ಗೆಲ್ಲುತ್ತೆ ಗೊತ್ತಾ? ಕೆಟ್ಟ ನರಿ ಅಂದರೆ ಅತಿ ಆಸೆ, ದುರಾಸೆ, ಅವ್ರಿಗೆ ಕೆಟ್ಟದ್ದು ಮಾಡಬೇಕು, ಇವ್ರಿಗೆ ಕೆಟ್ಟದ್ದು ಮಾಡಬೇಕು, ನನ್ನ ಲೈಫ್ ಹಿಂಗೆ, ನಂದು ಲೈಫ್ ಸರಿ ಹೋಗಲ್ಲ. ಇದು ಕಪ್ಪು ನರಿಯ ಉದ್ದೇಶ ಅಥವಾ ಕಪ್ಪು ನರಿಯ ಬುದ್ಧಿ. ಒಳ್ಳೆ ನರಿಯ ಬುದ್ಧಿ, ನನಗೆ ದೇವ್ರು ಕೊಟ್ಟಿರೋದ್ರಲ್ಲೇ ನಾನು ಖುಷಿಯಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ, ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊತಿದ್ದೀನಿ, ಓಕೆನಾ? ಸೊ ಈ ಥರ ಶಾಂತಿ ಮನೋಭಾವ, ನೆಮ್ಮದಿ ಮನೋಭಾವ ಇರುವಂಥದ್ದು. ಸೊ ಇವೆರಡರಲ್ಲಿ ಯಾವ್ದು ಗೆಲ್ಲುತ್ತೆ ಗೊತ್ತಾ? ಪ್ರತಿಯೊಬ್ಬ ಮನುಷ್ಯರಲ್ಲೂ ಇದಿರುತ್ತೆ. ಇದರಲ್ಲಿ ಗೆಲ್ಲೋದು ಯಾವುದಂದರೆ, ನೀವು ಯಾವುದಕ್ಕೆ ಊಟ ಹಾಕಿ ಸಾಕ್ತೀರಾ ಅದೇ ಗೆಲ್ಲೋದು. ಊಟ ಅಂದರೆ ನಾವು ಯಾವ ನರಿಯ ಮಾತಿಗೆ ಹೆಚ್ಚು ಗಮನ ಕೊಡ್ತೀವೋ ಸೊ ಅದೇ ಗೆಲ್ಲೋದು, ಗೊತ್ತಾಯ್ತಾ? ಆ್ಯಂಡ್ ಆ ಗೆದ್ದಿರುವಂಥ ಪರ್ಸ್ನಾಲಿಟಿ ನಾವು ಆಗ್ತೀವಿ, ಹೌದು ತಾನೆ? ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವಾಗ್ಲೂ ನಿಮಗೆ ತುಂಬ ಕೊರಗಿದ್ರೆ ಈ ವಿಡಿಯೋನ ಒಂದ್ಸತಿ ಕೇಳಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಬಾಯ್, ಟೇಕ್ ಕೇರ್ ಆಲ್.